ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಯೋಗೀಶಪ್ಪ ಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ ಹಾಗೂ ಅಗ್ರಪ್ರೇರಕ ಭಾಷಣಕಾರ. ಭಾಳಷ್ಟು ಜನಕ್ಕೆ ಗೊತ್ತಿದೆ ಅಂತ ಭಾವಿಸಿದ್ದೇನೆ. ಆದರೂ ಭಾಳಷ್ಟು ವಿಡಿಯೋಗಳಲ್ಲಿ, ಎಲ್ಲ ವಿಡಿಯೋಗಳಲ್ಲೂ ನಾನು ಮಾಜಿ ಅಧಿಕಾರಿ ಅಂತ ಹೇಳ್ತಾ ಇರ್ತೇನೆ. ಮಾಜಿಯನ್ನು ಪದ ಬಳಸ್ತಾರಂಥ ಉದ್ದೇಶ ಏನಂದರೆ, ನಾನು ವಯೋನಿವೃತ್ತಿ ಅಲ್ಲ ಅಥವಾ ಸ್ವಯಂ ನಿವೃತ್ತಿ ಅಲ್ಲ. ಸ್ವಯಂ ನಿವೃತ್ತಿ ಅಂದರೆ VRS ತೊಗೊಳ್ಳೋಂಥದ್ದು, 15 ವರ್ಷ ಸೇವೆ ಸಲ್ಲಿಸಿದ ನಂತರ. ವಯೋನಿವೃತ್ತಿ ಅಂದರೆ ನಮ್ಮ 60 ವರ್ಷ ಆದ ನಂತರ ಆಗೋಂಥದ್ದು. ಬಹುಶಃ ನಾನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನೇನು ವಯೋನಿವೃತ್ತಿ ಅಲ್ಲ ಮತ್ತು ಸ್ವಯಂ ನಿವೃತ್ತಿನೂ ಅಲ್ಲ. ನಾನು ತೋಟಗಾರಿಕೆ ಇಲಾಖೆಯಲ್ಲಿ 1999ರಿಂದ 2007ನೇ ಇಸ್ವಿವರೆಗೆ ಸೇವೆ ಸಲ್ಲಿಸಿ ರಾಜೀನಾಮೆ ಕೊಟ್ಟು ಹೊರಡೆ ಬಂದಿರೋಂಥವನು. ಹಾಗಾಗಿ ನಾನು ಬರೆಯುವಾಗ ಮಾಜಿ ಅಧಿಕಾರಿ ಅದನ್ನು ಬ್ರಾಕೆಟ್ನಲ್ಲಿ ರಾಜೀನಾಮೆ ಅಂತ ಬರೀತೀನಿ. ಹಾಗಾಗಿ ಇದು ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಅದನ್ನು ಇನ್ನೂ ಸ್ಪಷ್ಟತೆ ಇರಲಿ ಅಂತ ನಾನು ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೃಷಿ ಮಾರುಕಟ್ಟೆ ಕ್ರಾಂತಿ, ನಾನು ಬರೀಲಿಕ್ಕೆ ಪ್ರಯತ್ನ ಮಾಡ್ತಾರಂಥ ಪುಸ್ತಕ ಅಥವಾ ಈಗಾಗಲೇ ಬರೆದಿರೋಂಥ ತಯಾರಿ ಮಾಡಿರೋಂಥ ಕರುಳಿನ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಭಾಗ 1 ಮತ್ತು ಭಾಗ 2 ಈಗಾಗಲೇ ನೀವೆಲ್ಲ ನೋಡಿದ್ದೀರಿ ಅಂತ ಭಾವಿಸಿದ್ದೇನೆ. ನೋಡಿಲ್ಲ ಅಂದರೆ ದಯಮಾಡಿ ಭಾಗ 1 ಮತ್ತು 2 ನೋಡಿ ಇದರ ಜೊತೆನೂ ಹಂಚ್ಕೊಳ್ಳಿ. ಈಗ ಭಾಗ 3, ನಾನೇನೋ ದೊಡ್ಡ ಬರಹಗಾರನೂ ಅಲ್ಲ ಅಥವಾ ಸಾಹಿತಿನೂ ಅಲ್ಲ. ನನಗೆ ಅನುಭವಗಳನ್ನ ವೇದಿಕೆಗಳ ಮೇಲೆ ಹಂಚ್ಕೊಂಡು ಅಭ್ಯಾಸ. ಅದನ್ನು ಬರಹ ರೂಪದಲ್ಲಿ ಬರೆಯುವಂಥದ್ದು ಬಹುತೇಕ ಇದುವರೆಗೂ ಅಂಥ ಗಂಭೀರವಾಗಿ ನಾನು ಪ್ರಯತ್ನ ಮಾಡಿಲ್ಲ. 5 ವರ್ಷದಿಂದ ಪ್ರಯತ್ನ ಮಾಡಿದೆ. ಅದನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ಕೆಲವು ವಿಷಯಗಳನ್ನ ಚಿಕ್ಕ ಚಿಕ್ಕ ವಿಡಿಯೋಗಳ ರೂಪದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ಭಾಗ 3ರಲ್ಲಿ ಒಂದು ಚಿಕ್ಕ ಪದಗಳನ್ನು ಬಳಸಿ ನಾನು ಬರೆದಿರೋಂಥದ್ದು. ಇದೇನು ದೊಡ್ಡ ಪದ್ಯನೋ ಅಥವಾ ಜಾಗೃತಿ ಮೂಡಿಸೋಂಥ ಸಾಲುಗಳೋ ಅದನ್ನು ನಾವು ಯಾವ ರೀತಿ ಏನಾದ್ರು ಭಾವಿಸ್ಬೋದು. ಅದು ಪ್ರಾಸಬರ ನಿಟ್ಟಿನಲ್ಲಿ ಬರೆದಿದ್ದೀನಿ. ಮತ್ತೊಮ್ಮೆ ಹೇಳ್ತೇನೆ, ನಾನಿಲ್ಲಿ ಯಾರನ್ನೂ ಸಹ ದೂಷಿಸಲಿಕ್ಕೆ ನಾನು ಇದನ್ನು ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಸಹ ಕೃಷಿಕರನ್ನು ನಾನು ಸಹ ಈಗಾಗಲೇ ಹೇಳಿದಾಗೆ ಕೃಷಿ ಕುಟುಂಬದಿಂದ ಬಂದಿರೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ನಮ್ಮನ್ನು ನಾವು ಜಾಗೃತಗೊಳಿಸೋ ನಿಟ್ಟಿನಲ್ಲಿ, ನಮ್ಮನ್ನು ನಾವು ಬಡಿದೆಬ್ಸೋ ನಿಟ್ಟಿನಲ್ಲಿ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ, ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅದನ್ನು ಮಾಡಲಿಕ್ಕೊಂದು ಪ್ರಯತ್ನನೇ ವಿನಃ ನಾನು ಯಾರನ್ನು ದೂಷಿಸೋಂಥ ವ್ಯಕ್ತಿ ಅಲ್ಲ. ನಾನು ಸಹ ವ್ಯವಸ್ಥೆಯ ಭಾಗ. ನಾನು ಯಾವುದೋ ಬೇರೆ ಗ್ರಹದಿಂದ ಬಂದಿಲ್ಲ. ನಾನು ಇದೇ ಭೂಮಿ ಮೇಲೆ ಇರೋಂಥದ್ದು, ಇದೇ ದೇಶದಲ್ಲಿರೋಂಥದ್ದು, ಇದೇ ರಾಜ್ಯದಲ್ಲಿರೋಂಥದ್ದು. ನಾನು ಸಹ ಸಮಾಜದ ಒಂದು ಭಾಗ. ಹಾಗಾಗಿ ನಾನು ಯಾರ ಮೇಲೂ ದೂಷಣೆ ಮಾಡಲ್ಲ. ಬದಲಾಗಿ ನಮ್ಮ ಹತೋಟಿನಲ್ಲಿ, ನಮ್ಮ ನಿಯಂತ್ರಣದಲ್ಲಿ ಅಥವಾ ನಾವೇನು ಮಾಡಲಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ನಾನು ಇದನ್ನು ಕೆಲವು ಸಾಲುಗಳನ್ನು ಗೀಚಿರೋಂಥದ್ದು. ರೈತ ಮತ್ತು ಕೃಷಿ ಮಾರುಕಟ್ಟೆ, ನಗ್ನ ಕಟು ಸತ್ಯಗಳು. ಬೆಳೆದವ ಕೋಡಂಗಿ, ಮಾರಿದವ ಈರಭದ್ರ. ಬಯಲಿಸಿ ಮೇಲೆ ಹೇಳ್ತಾ ಇರ್ತೀವಿ, ಕೊಟ್ಟಂಗೆ ಕೋಡಂಗಿ, ಇಸ್ಕೊಂಡವನು ಈರಭದ್ರ ಅಂತ. ಅದನ್ನು ನಾನು ಇದಕ್ಕೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ಪೂರಕವಾಗಿ ಅದಕ್ಕೆ ಅನ್ವಯಿಸುವಂತ ಬರೆದಿದ್ದೀನಿ. ಬೆಳೆದವ ಕೋಡಂಗಿ, ಮಾರಿದವ ಈರಭದ್ರ. ಕಳೆದ ಭಾಗ 2ರಲ್ಲೂ ಹೇಳಿದೆ. ಇವತ್ತು ವಾಸ್ತವವಾಗಿ ಬೆಳೆದಂಥವರಿಗೆ ಅಥವಾ ಉತ್ಪಾದನೆ ಮಾಡಿದಂಥವ್ರಿಗೆ ಬೇವು ಸುರಿಸ್ತಿರೋಂಗೆ ಸಿಗ್ತಾ ಇರೋಂಥದ್ದು 3 ಕಾಸು, ಮಾರಿದಂಥವ್ರಿಗೆ ಸಿಗ್ತಾ ಇರೋಂಥದ್ದು 100 ಕಾಸು. ಅದು ಕಾರಣಗಳು ಭಾಳಷ್ಟಿದೆ. ಅದನ್ನು ಮುಂದಿನ ಭಾಗಗಳಲ್ಲಿ ನಾನು ಇನ್ನೂ ಆಳವಾಗಿ ನನ್ನ ಅನುಭವದ ಆಧಾರದ ಮೇಲೆ ನಾನು ನಿಮ್ಮೊಂದಿಗೆ ಮಾಹಿತಿ ಹಂಚ್ಕೊಳ್ತಾ ಹೋಗ್ತೀನಿ. ಮಾರುಕಟ್ಟೆ ಅಥವಾ ಕೃಷಿ ಮಾರುಕಟ್ಟೆ ಅದು ಮಾರು ಹೋಗುವ ಕಟ್ಟೆ. ಮಾರುವೇಷ ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಬೇರೆ ಬೇರೆ ಅರ್ಥ ಬರೋ ನಿಟ್ಟಿನಲ್ಲಿ ಬಳಸ್ತಾರೆ. ನಾನಿಲ್ಲಿ ಅದನ್ನು ಮೋಸ ಅನ್ನೋ ಪದಗಳು ಬರ್ತಿದ್ದೀನಿ. ಮಾರುಕಟ್ಟೆ ಅದು ಮಾರು ಹೋಗುವ ಕಟ್ಟೆ, ಅದು ಮೋಸ ಹೋಗುವ ಕಟ್ಟೆ. ವಾಸ್ತವ, ಯಾಕೆ ನಿಮಗೂ ಗೊತ್ತಿದೆ, ನಾನು ಸಹ 1996ರಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ರೈಲ್ವೆ ಗೊಲ್ಲಹಳ್ಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಗ ತಾನೇ ತೋಟಗಾರಿಕೆ ಪದವಿಯನ್ನು ಮುಗಿಸಿದ್ದು. ಯಾವುದೇ ಕೆಲಸಕ್ಕೆ ಹೋಗೋದು ಬೇಡ, ನೌಕರಿಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿ ಅಲ್ಲಿ ಕೃಷಿಗೂ ಇಳಿದು ನಾವೇ ಬಾಳೆಹಣ್ಣು ಮತ್ತು ಟೊಮೊಟೊವನ್ನು ಬೆಳೆದು ಅಲ್ಲಿ ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ತಗೊಂಡೋದಂಥ ಅನುಭವದಲ್ಲೂ ಹೇಳ್ತಾ ಇದ್ದೀನಿ. ಅಥವಾ ನಮ್ಮದೇನಂದರೆ ಹೆಚ್ಚು ವೈಯಕ್ತಿಕವಾಗಿ ದೊಡ್ಡ ಹಿಡುವಳಿದಾರರು ಇಲ್ಲ. ಹಾಗಾಗಿ ನಾನು ನನ್ನ ಸ್ನೇಹಿತರ ಇದರಲ್ಲಿ ಪ್ರಯತ್ನ ಮಾಡಿದಂಥ ಅಥವಾ ನಮ್ಮ ಕುಟುಂಬಗಳಲ್ಲೂ ಸಹ ನೋಡಿದ್ದೀವಲ್ಲ, ನಮ್ಮ ಸಂಬಂಧಿಕರುಗಳು ಮಾರಾಟ ಮಾಡುವಾಗ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತೆ ಅಂತ ನೋಡಿರೋಂಥ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಮಾರುಕಟ್ಟೆ ಅದು ಮೋಸ ಹೋಗುವ ಕಟ್ಟೆ. ಮಾರುಕಟ್ಟೆ ಅಲ್ಲಿ ಮಾರಲು ಹೋಗಿ ಕೆಟ್ಟೆ. ವಿಧಿ ಇಲ್ಲ, ಹೋಗ್ತಾ ಇದ್ದೀವಿ. ಅದು ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಮಾರಲು ಹೋಗಿ ಕೆಟ್ಟೆ. ಮಾರುಕಟ್ಟೆ ನಾನೇ ನೇರವಾಗಿ ಮಾಡದ ಕೆಟ್ಟೆ.
ಮಾರುಕಟ್ಟೆ ನಾನೇ ನೇರವಾಗಿ ಮಾಡದೆ ಕೆಟ್ಟೆ. ಅಂದರೆ ಬಹುಶಃ ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ, ಇವತ್ತಿನ ಇದರಲ್ಲಿ ಭಾಳಷ್ಟು ಅವಕಾಶಗಳಿದೆ, ವಿಪುಲ ಅವಕಾಶಗಳಿದೆ ನಾವೇ ಗ್ರಾಹಕರಿಗೆ ನೇರವಾಗಿ ತಲುಪಲಿಕ್ಕೆ. ಅದರಲ್ಲಿ ಇದ್ದಂಥ ಅವಕಾಶನ ಬಳಸ್ಕೊಳ್ತೀನ ಒಂದು ನಿಟ್ಟಿನಲ್ಲಿ ಇದನ್ನು ಬರೆದಿರೋಂಥದ್ದು ಸಾಲು. ಮಾರುಕಟ್ಟೆ ನನ್ನ ಜುಟ್ಟು ಬೇರೆಯವರ ಕೈಗೆ ಕೊಟ್ಟೆ. ಯಾಕಂದರೆ ನಿಮಗೂ ಗೊತ್ತಿದೆ, ಮಾರುಕಟ್ಟೆಯಲ್ಲಿ ನಾನು ಮಾಲ್ ತೊಗೊಂಡು ಹೋದಾಗ, ನಾನು ಬೆಳೆದಿರೋಂಥ ಉತ್ಪನ್ನ ತೊಗೊಂಡು ಹೋದಾಗ ನನ್ನ ಹತೋಟಿಲಿ ಏನೂ ಇರೋದಿಲ್ಲ. ಅದು ದರ ನಿಗದಿ ಮಾಡೋಂಥದ್ದು ಇರ್ಬೋದು, ಏನೇ ಆಗಿ ಅದು ಬಿಕ್ರಿ ಮಾಡೋಂಥದ್ದು ಎಲ್ಲವೂ ಸಹ ನಿಮಗೂ ಗೊತ್ತಿದೆ ವ್ಯವಸ್ಥೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಮಾರುಕಟ್ಟೆ ನನ್ನ ಜುಟ್ಟು ಬೇರೆಯವರ ಕೈಗೆ ಕೊಟ್ಟೆ. ಮಾರುಕಟ್ಟೆ ರೈತನ ಗೋಳಿನ ಕಣ್ಣೀರ ಕಟ್ಟೆ. ಇದನ್ನು ನಾನು ವಾಸ್ತವವಾಗಿ ನೋಡಿ ಬರೆದಿರೋಂಥದ್ದು. ನಾನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡುವಾಗ, ಬಿಡುವಿದ್ದಾಗ ಕೆಲವು ಸಲ APMC ಮಾರುಕಟ್ಟೆಗೆ ಹೋಗ್ತಾ ಇರ್ತೀನಿ, ಅಥವಾ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನಾನು ಸಲಹೆಗಾರನ ಕೆಲಸ ಮಾಡ್ತಾ ಇದ್ದಾಗ ಬೇರೆ ಬೇರೆ ಸಂದರ್ಭಗಳು ಹೋಗಿರೋಂಥದ್ದು ನಾನೇ ಕಣ್ಣಾರ ನೋಡಿದ್ದೀನಿ. ಎಷ್ಟೋ ರೈತರುಗಳು ಬೇರೆ ಬೇರೆ ಗ್ರಾಮಗಳಿಂದ, ಬೇರೆ ಬೇರೆ ಅವರವರ ಊರುಗಳಿಂದ ಮಾಲನ್ನು ತಂದಿರ್ತಾರೆ. ಪಾಪ ಲಾರಿಗಳಲ್ಲೋ ಇನ್ಯಾವುದೋ ವಾಹನಗಳಲ್ಲಿ ತಂದಿರ್ತಾರೆ. ಮಾರಾಟ ಆದ ನಂತರ ಎಷ್ಟೋ ಸಲ ವಾಹನ ತಂದಿರ್ತಾರಲ್ಲ, ಗಾಡಿಗಳನ್ನ ತಂದಿರ್ತಾರಲ್ಲ, ಅದಕ್ಕೆ ಬಾಡಿಗೆ ಹಣ ಕೊಡಲಿಕ್ಕೂ ಸಹ ಆಗದಿರೋಂಥ ಪರಿಸ್ಥಿತಿ ನಾನು ನೋಡಿದ್ದೀನಿ. ಅದು ಏನೋ ತಗೊಂಡೋಗಿರ್ತಾರೆ ಉತ್ಪನ್ನ, ಯಾವ ಮಟ್ಟಕ್ಕೆ ಅದು ಮಾರಾಟ ಆಗುತ್ತೆ ಅಂದರೆ ಅದ್ರಲ್ಲಿ ಬರೋಂಥ ಒಂದು ಹಣ ಆ ವಾಹನದ ಬಾಡಿಗೆಗೆ ಸಾಕಲ್ಲ. ಅಂಥ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಹಣ ತಪ್ಪು ತಿಳ್ಕೊಬೇಡ, ಇನ್ನೊಂದು ಸಲ ನಾನು ಊರಿಗೆ ಬಂದಾಗ ಹಣ ಕೊಡ್ತೀನಿ ಅಂತ ಕೇಳಿರೋಂಥದ್ದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅದನ್ನು ಬರೆದಿರೋಂಥದ್ದು. ಮಾರುಕಟ್ಟೆ ರೈತನ ಗೋಳಿನ ಕಣ್ಣೀರ ಕಟ್ಟೆ. ಎಷ್ಟೋ ಸಂದರ್ಭಗಳಲ್ಲಿ, ಎಷ್ಟೋ ಬೆಳೆಗಳಲ್ಲಿ ನೀವು ನೋಡಿದ್ದೀರಿ. ಅದನ್ನು ಮಾರಾಟ ಮಾಡೋಂಥ ಇದಕ್ಕೆ ಮಾರುಕಟ್ಟೆಗೆ ತೊಗೊಂಡೋಗ್ತಾರೆ. ಅಲ್ಲಿನ ದರ ಯಾವ ರೀತಿ ಕುಸಿತ ಆಗಿರುತ್ತೆ ಅಂದರೆ, ಅದು ಬೇರೆ ಬೇರೆ ವಿಷಯಗಳು ಅದು ಕುಸಿತ ನೋಡಿ ಬೇಜಾರಾಗಿ, ಅಥವಾ ಮಾರಾಟ ಅದನ್ನು ಮತ್ತೆ ಊರಿಗೆ ತೊಗೊಂಡು ಬಂದರೂ ಸಹ ಅದು ಲಾಭ ಗಿಟ್ಟಲ್ಲ ಅಂತ ರಸ್ತೆಗೆ ಸುರಿದಿರೋಂಥ ಪ್ರಸಂಗಗಳು ಪ್ರತಿದಿನ ಎಲ್ಲಾದರೂ ಭಾಳಷ್ಟು ಅವಾಗವಾಗ ನಾವೆಲ್ಲರೂ ಸಹ ಮಾಧ್ಯಮಗಳಲ್ಲಿ, ದಿನಪತ್ರಿಕೆ ನೋಡ್ತಾ ಇದ್ದೀವಿ. ಮಾರುಕಟ್ಟೆ ರೈತನ ಗೋಳಿನ ಕಣ್ಣೀರ ಕಟ್ಟೆ. ಮಾರುಕಟ್ಟೆ ಬಗೆದರು ರೈತನ ಹೊಟ್ಟೆ. ನೀನು ಬೆವರು ಸುರಿಸಿರೋವನ್ನ ಬಟ್ಟೆ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೀನಿ, ಯಾರೂ ಉದ್ದೇಶಪೂರ್ವಕವಾಗಿ ಅನ್ನೋದಕ್ಕಿಂತ ವ್ಯವಸ್ಥೆ, ನಾನು ಆಗಲೇ ಹೇಳಿದೆ ಆ ರೀತಿ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾನು ಆಳವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ನನ್ನ ಉದ್ದೇಶನೂ ಸಹ ಅದಲ್ಲ. ಬದಲಾಗಿ ನನ್ನ ಚಿಂತನೆ ಇಷ್ಟೇ, ನನ್ನ ವಿಚಾರ ಇಷ್ಟೇ, ನನ್ನ ಆಲೋಚನೆ ಇಷ್ಟೇ. ರೈತರನ್ನ ಬಡಿದೆಬ್ಬಿಸಬೇಕು, ರೈತರನ್ನ ಜಾಗೃತಗೊಳಿಸಬೇಕು. ನಾವೇಗೆ ಮಾರುಕಟ್ಟೆ ಹಿಡಿತವನ್ನು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನು ಪ್ರೇರೇಪಣೆ ಮಾಡಲಿಕ್ಕೆ ಅಷ್ಟೇ ನಾನು ಇದನ್ನು ಬರೆದಿರೋದೇ ವಿನಃ ಯಾರನ್ನು ದೂಷಿಸ್ಲಿಕ್ಕಾಗಲಿ, ಯಾರನ್ನೂ ಸಹ ನಾನು ಬೆರಳು ಮಾಡಿ ನನ್ನ ತೋರಿಸೋಂಥ ವ್ಯಕ್ತಿನಲ್ಲ, ನನಗೆ ಅದು ಆಸಕ್ತಿನಿಲ್ಲ. ಮಾರುಕಟ್ಟೆ ರೈತನ ಹೊಟ್ಟೆಯ ಮೇಲೆ ತಣ್ಣೀರ ಬಟ್ಟೆ. ಮಾರುಕಟ್ಟೆ ಕೃಷಿ ಸಂಪತ್ತಿನ ಕನ್ನಂಬಾಡಿ ಕಟ್ಟೆ. ನಮ್ಮ ಬಯಲ್ಸೆ ಮೇಲೆ ಹೇಳ್ತಾ ಇರ್ತೀವಿ, ಅದು ವಿಶೇಷವಾಗಿ ಮಂಡ್ಯ, ಮೈಸೂರು ಭಾಗದಲ್ಲಿ ಕನ್ನಂಬಾಡಿ ಕಟ್ಟೆ, KRSನ ಕನ್ನಂಬಾಡಿ ಕಟ್ಟೆ ಅಂತ ಹೇಳ್ತೀವಿ. ಕೃಷಿ ಮಾರುಕಟ್ಟೆ ಕೃಷಿ ಸಂಪತ್ತಿನ ಕನ್ನಂಬಾಡಿ ಕಟ್ಟೆ. ಬ್ರಾಕೆಟ್ ಒಳಗಡೆ ಬೆವರು ಸುರಿಸುವವನ್ನ ಹೊರತುಪಡಿಸಿ. ಮಾರುಕಟ್ಟೆ ಬೆವರ ಹನಿಗೆ ಬೆಲೆ ನೀಡದ ಜೂಜಿನ ಕಟ್ಟೆ. ಎಷ್ಟು ಬೆವರು ಸುರಿಸಿ ಕಷ್ಟಪಟ್ಟು ಮಾಲ್ ತೊಗೊಂಡೋಗಿರ್ತೀವಿ, ಆದರೆ ಅದು ಯಾವುದಕ್ಕೂ ಅಲ್ಲಿ ಬೆಲೆ ಇರೋದಿಲ್ಲ. ಮಾರುಕಟ್ಟೆ ಪ್ರಯತ್ನಿಸದೇ ಇದ್ದ ಅವಕಾಶ ಬಿಟ್ಟೆ. ಈಗಲೂ ಹೇಳ್ತಾ ಇದ್ದೀನಿ, ಸಾಕಷ್ಟು ಅವಕಾಶಗಳಿದೆ, ತಂತ್ರಜ್ಞಾನ ಇದೆ. ನಾವೇ ಸಹ ನೇರವಾಗಿ ಅಂತರ್ಜಾಲದ ಮೂಲಕ ರಫ್ತುದಾರರನ್ನ, ಬೇರೆ ಬೇರೆ ಸಗಟು ಖರೀದಿದಾರರನ್ನ ಅಥವಾ ಸಂಸ್ಕರಣಾದಾರರನ್ನ ನಾವು ಪತ್ತೆ ಹಚ್ಚಂತ ಅವರ ಮಾಹಿತಿನ ತಿಳ್ಕೊಳ್ಳೋಂಥ ಅವಕಾಶ ಇದೆ. ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟೇ. ಅದ್ರ ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ನಿಮಗೆ ಇನ್ನೂ ಸವಿರವಾಗಿ ಮಾಹಿತಿ ಕೊಡ್ತೇನೆ. ಮಾರುಕಟ್ಟೆ ಬೆಳೆದವನಿಗೆ ಸಿಕ್ಕಿದ್ದು ದೊಡ್ಡ ಕೋಳಿ ಮೊಟ್ಟೆ. ಮಾರುಕಟ್ಟೆ ಬೆಳೆದವನಿಗೆ ಸಿಕ್ಕಿದ್ದು ದೊಡ್ಡ ಕೋಳಿ ಮೊಟ್ಟೆ, ಮಾರಿದವನಿಗೆ ಸಿಕ್ಕಿದ್ದು ಚಿನ್ನದ ಮೊಟ್ಟೆ. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಹೇಳ್ತಿದ್ದೀವಿ, 0 ಸಿಕ್ಕಿದ್ರೆ ಪರೀಕ್ಷೆಗಳಲ್ಲಿ ಕೋಳಿ ಮೊಟ್ಟೆ ಸಿಕ್ತು ಅಂತೀವಲ್ಲ, ಆ ಅರ್ಥದಲ್ಲಿ ಬರೆದಿರೋಂಥದ್ದು. ಮಾರಿದವನು ಸಿಕ್ಕಿದ್ದು ಚಿನ್ನದ ಮೊಟ್ಟೆ, ಬೆಳೆದವನು ಸಿಕ್ಕಿದ್ದು ದೊಡ್ಡ ಕೋಳಿ ಮೊಟ್ಟೆ. ಮಾರುಕಟ್ಟೆ ಶ್ರಮಕ್ಕೆ ಸಿಕ್ಕಿದ್ದು ಮಾನ ಮುಚ್ಕೊಳ್ಳೋಕ್ಕೆ 3 ಗೇಣಿನ ಬಟ್ಟೆ. ಅಂದಲ್ಲಿ ಬರೋಂಥ 3 ಕಾಸು ಬಹುಶಃ ಅಷ್ಟಕ್ಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬರೆದಿರೋಂಥದ್ದು. ನಾನು ಆಗಲೇ ಹೇಳಿದೆ, ಇದನ್ನು ಬರೆದಿರೋಂಥ ಉದ್ದೇಶ ರೈತರನ್ನ ಜಾಗೃತಗೊಳಿಸೋ ನಿಟ್ಟಿನಲ್ಲಿ. ಮಾರುಕಟ್ಟೆ ಕ್ರಾಂತಿ ಆಗಬೇಕು. ನಾವು ಕೇವಲ ಉತ್ಪಾದನೆಗೆ ಸೀಮಿತರಾದರೆ ಸಾಕಾಗೋದಿಲ್ಲ. ಇವತ್ತು ರೈತ ಕೇವಲ ಹೊಲಗಳಲ್ಲಿ, ಜಮೀನುಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ ಗೆದ್ದರೆ ಸಾಕಾಗಲ್ಲ. ರೈತ ಮಾರುಕಟ್ಟೆಯಲ್ಲಿ ಗೆಲ್ಲಬೇಕು. ಈ ನಿಟ್ಟಿನಲ್ಲಿ ಚಿಂತನೆಗಳಾಗಬೇಕು, ಈ ನಿಟ್ಟಿನಲ್ಲಿ ಆಲೋಚನೆಗಳಾಗಬೇಕು, ಕಾರ್ಯಾಗಾರಗಳು ನಡೀಬೇಕು, ಶಿಬಿರಗಳು ನಡೀಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿರೋಂಥದ್ದು. ಈಗಾಗಲೇ ಭಾಳಷ್ಟು ಈ ನಿಟ್ಟಿನಲ್ಲಿ ಅಲ್ಲಲ್ಲಿ ನಡೀತಾ ಇದೆ. ಸರ್ಕಾರವೂ ಸಹ ಪ್ರಯತ್ನ ಮಾಡ್ತಾ ಇದೆ. ಅದನ್ನು ಸಹ ನಾನು ಮುಂದಿನ ಭಾಗಗಳಲ್ಲಿ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.